ಮತ್ತು ಕಾರು ನಡುವೆ ನಡೆದಂತ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 7 ಜನರು ಕೂಡ ಸ್ಥಳದಲ್ಲಿ ಅಸುನೀಗಿರೋದು ನಿಜಕ್ಕೂ ಕೂಡ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಅನ್ಬೋದು. ಯಾಕಂತಂದ್ರೆ ಈ ರಸ್ತೆಯಲ್ಲಿ ಈಗ ಕಾರು ಮತ್ತು ಬಸ್ ನಡುವೆ ಡಿಕ್ಕಿ ನಡೆದ ಪರಿಣಾಮವಾಗಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿರೋ ನೆಲೆಯಲ್ಲಿ ಸುಮಾರು 7 ಜನ ಮೃತದೇಹಗಳು ಸುಟ್ಟು ಕರಕಲಾಗಿದ್ದಾರೆ. ನಿಜಕ್ಕೂ ಇದು ಅತ್ಯಂತ ಹೃದಯ ವಿದಾಯಕ ಘಟನೆ ಅಂತ ಹೇಳ್ಬೋದು. ನಾವೀಗ ಆ ಸುರ್ಪುರ್ ತಾಲೂಕಿನ ಆ ಶಾಂತಪುರದ ಕ್ರಾಸ್ ನಲ್ಲಿ ನೋಡ್ಬೋದು. ಯಾಕಂದ್ರೆ ಇದು ಕಾರು, ಯಾಕಂದ್ರೆ ಇವರು ಏನು ಕೃಷ್ಣನಾಯ್ಕ ಅವರು ತಮ್ಮ ಕುಟುಂಬ ಸಮೇತ ಸುರ್ಪುರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಏನು ಹೋಗ್ತಾ ಇದ್ರು ತಮ್ಮ ಗ್ರಾಮ ಸಿರುವಾರಕ್ಕೆ. ಆ ಹೋಗುವ ಮಧ್ಯದಲ್ಲಿ ಶಾಂತಪುರ ಕ್ರಾಸ್ ನಿಂದ ಏನು ಆ ಕಡೆ ಬೆಂಗಳೂರಿನಿಂದ ಆ ಕಲಬುರಗಿ ಹೊರಟಿದಂತ ಖಾಸಗಿ ಬಸ್ ಕೂಡ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಏನು ಬೆಂಕಿ ಹೊತ್ತಿಕೊಂಡಿದೆ. ಇದರ ಬೆಂಕಿ ರಭಸಕ್ಕೆ ತಾವು ನೋಡ್ಬೋದು. ಯಾಕಂದ್ರೆ ಕಾರನ್ನ ಇಂಚು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಕಿಟಕಿ ಆಗ್ಬೋದು, ಗ್ಲಾಸ್ ಆಗ್ಬೋದು, ಡೋರ್ ಆಗ್ಬೋದು, ಸ್ಟೇರಿಂಗ್ ಆಗ್ಬೋದು, ಎಲ್ಲಾ ಕಾರಿನ ನಾನಾ ಭಾಗಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದ್ರ ಜೊತೆಗೆ ಈಗ ನಾವಿಲ್ಲಿ ಖಾಸಗಿ ಬಸ್ ನೋಡ್ಬೋದು. ಕೂಡ ಖಾಸಗಿ ಬಸ್ ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳ್ಬೋದು. ನಿಜ ಕೂಡ ಈ ಘಟನೆ ಜಿಲ್ಲೆಯ ಪಾಲಿಗೆ ಅತ್ಯಂತ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಏನ್ ದೇವರ ದರ್ಶನಕ್ಕೆ ಹೊರಟಿದಂತ ಕುಟುಂಬಸ್ಥರು ಯಾಕಂದ್ರೆ ಸ್ಥಳದಲ್ಲಿ ಅಸುನೀಗಿದ್ದಾರೆ. ಯಾಕಂದ್ರೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ಏನು ಒಂದು ದುಃಖದ ಸಂಗತಿ ಅಂತ ಏನ್ ಹೇಳ್ಬೋದು. ಈಗಾಗಲೇ ಈ ಘಟನಾ ಸ್ಥಳಕ್ಕೆ ಬೇರೆ ಬೇರೆ ಅಧಿಕಾರಿಗಳು ಸಂಬಂಧಪಟ್ಟಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬಂದು ಹೋಗಿದ್ದಾರೆ. ಹೀಗಾಗಿ ಇದನ್ನು ಯಾಕಂತಾರೆ ಈ ನಡು ರಸ್ತೆಯಲ್ಲಿ ಆಗಿರೋದು ಕೂಡ ಬಸ್ಸು ಮತ್ತು ಕಾರು ಏಕಾಏಕಿ ಹೊತ್ತಿ ಉರಿದಿರೋದು ಕೂಡ ಅತ್ಯಂತ ನೋವಿನ ಸಂಗತಿ ಆಗಿದೆ ಅಂತ ಹೇಳ್ಬೋದು. ಈ ಘಟನೆಯನ್ನು ನೋಡೋದಕ್ಕೆ ಸಾಕಷ್ಟು ಜನರು ಕೂಡ ಆ ಸ್ಥಳಕ್ಕೆ ಆಗಮಿಸ್ತಾ ಇದಾರೆ. ನಾವು ನೋಡೋದು ಕಾರು ಯಾವ ರೀತಿಯಿಂದ ಸುಟ್ಟಿದೆ ಅನ್ನೋದು ಕೂಡ ಆ ಪಬ್ಲಿಕ್ ಅವರು ಕುತೂಹಲದಿಂದ ಬಹಳ ವೀಕ್ಷಣೆ ಮಾಡುತ್ತಿದ್ದಾರೆ. ಯಾಕಂದ್ರೆ ಸಣ್ಣ ಮಗುವು ಕೂಡ ಇಲ್ಲಿ ಅಸುನೀಗಿದೆ ಅಂತಾನೆ ಹೇಳ್ಬೋದು. ಇದು ನಿಜಕ್ಕೂ ಕೂಡ ಜಿಲ್ಲೆಯ ಪಾಲಿಗೆ ಒಂದು ರೀತಿಯಿಂದ ಅತ್ಯಂತ ನೋವಿನ ಸಂಗತಿ ಅಂತ ಹೇಳ್ಬೋದು. ಈಗ ಈ ಘಟನೆಯಾಗಿ ಸಣ್ಣ ಮಗು ಸೇರಿದಂತೆ ಏನು 7 ಜನರು ಅಸುನೀಗಿದ್ದಾರೆ. ಆ ಅಸುನೀಗಿದ ಕುಟುಂಬ ಕೂಡ ಆತಂಕಕ್ಕೆ ಒಳಗಾಗಿದೆ. ಅವರ ಆಕ್ರಂದನ ಮುಗುಲಿ ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಜಿಲ್ಲೆಯ ಪಾಲಿಗೆ ಒಂದು ರೀತಿಯಿಂದ ಇವತ್ತಿನ ದಿನ ಅಮಾವಾಸ್ಯೆ ಏನಿದೆಯಲ್ಲ, ಅಮಾವಾಸ್ಯೆ ದಿನ ಅತ್ಯಂತ ಕರಾಳ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಮನೆ ದೇವರ ದರ್ಶನಕ್ಕೆ ಹೋದಂತ ಕುಟುಂಬದವರು ಮತ್ತೆ ವಾಪಸ್ ಮನೆಗೆ ಹೋಗ್ಲಿಲ್ಲ, ಅವ್ರು ಮಸಣಕ್ಕೆ ಹೋದ್ರ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಜಿಲ್ಲೆಯ ಪಾಲಿಗೆ ಇದು ಎಲ್ಲರಿಗೂ ಕೂಡ ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಮಲ್ಲಪ್ಪ ಸಂಕಿ, TV5 ಯಾದಗಿರಿ.